ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಕೊನೆಯ ಸ್ಥಿತಿಯಲ್ಲಂತೂ ನಿಜಕ್ಕೂ ಕೂಡ ಭಯಾನಕವಾಗಿತ್ತು. ಕೆಲವು ಫೋಟೋಗಳಂತೂ ನಿಜಕ್ಕೂ ಕೂಡ ನೋಡೋಕ್ಕೆ ಭಯಾನಕವಾಗಿತ್ತು. ಇವರ ಆ ನಟಿ ಅಂತ ಎಷ್ಟೋ ಜನಕ್ಕೆ ಇದು ಕೂಡ ಭಯಾನಕ ಕೂಡ ಆಗುವಂಥದ್ದು. ಯಾಕೆಂದರೆ ಮೈಯಲ್ಲಿ ಆ ಲೆವೆಲಿಗೆ ಮೂಳೆ ಕೂಡ ಕಾಣುವಂಥ ಸ್ಥಿತಿಲಿ ಇವರು ಸಾವನ್ನಪ್ಪಿದ್ದದ್ದು. ಹಾಗಾದ್ರೆ ಯಾರು ಈ ನಟಿ ಯಾವ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು, ಯಾವ ಸಿನಿಮಾ ನಾಯಕಿಯಾಗಿದ್ದರು, ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳಿದಂಥ ಹೆಸರನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇವ್ರ ಫೋಟೋಗಳು ಕಾಣಾಗುತ್ತೆ. ಇಲ್ಲಿ ಹಾಕಲು ಸಾಧ್ಯವಿಲ್ಲ. ಇನ್ನು ಇವರು ಬೇರೆ ಯಾರು ಅಲ್ಲ, ನಿಶಾ ನೂರ್ ಅವರು. ಸುಮಾರು ಮಲಯಾಳಂ ಸಿನಿಮಾಲ್ಲೇ 10ಕ್ಕೂ ಅಧಿಕ ಸಿನಿಮಾ, ತಮಿಳಲ್ಲಿ 5ಕ್ಕೂ ಅಧಿಕ ಸಿನಿಮಾ, ಬಾಲಿವುಡ್ಡಲ್ಲಿ 45ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದರು. ಏನೋ ಪ್ರಮುಖವಾಗಿ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಅವ್ರ ಜೊತೆ ಕೂಡ ಅಭಿನಯಿಸಿದರು. ಕಮಲ್ ಹಾಸನ್ ಅವರಿಗೆ ನಾಯಕಿಯಾಗಿ ಕೂಡ ನಿಶಾ ನೂರ್ ಅವರು ಅಭಿನಯ ಮಾಡಿದರು. ನಂತರ ದಿನಗಳಲ್ಲಿ 80-90 ದಶಕದಲ್ಲಿ ಸಾಕಷ್ಟು ಬೇಡಿಕೆ ಇದ್ದಂಥ ನಟಿ ಸದ್ಯ 93ರಿಂದನೂ ಕೂಡ ಬೇರೆ ಬೇರೆ ಕಾರಣಗಳಿಂದ ದೂರ ಆದರು. ನಂತರ ಅವರು ಹಣಕ್ಕೋಸ್ಕರ ಮತ್ತು ಅವಕಾಶಗಳಿಲ್ಲದೆ ಬೇರೆ ಬೇರೆ ಕೆಲಸಕ್ಕೆ ಇವರು ಇಳಿಯುತ್ತಾರೆ. ಅದರ ಪರಿಣಾಮವಾಗಿ ಅವರಿಗೆ ಏಡ್ಸ್ ಕಾಯಿಲೆ ಕೂಡ ಬರುತ್ತೆ. 2006-2007ರಲ್ಲಿ ಇವರು ಕೊನೆಯ ಸೆಳೆಯುತ್ತಾರೆ. ಸಾವನ್ನಪ್ಪುವಂಥ ಸಂದರ್ಭದಲ್ಲಿ ಭಯಾನಕವಾಗಿರುತ್ತೆ.